ಕಾರ್ಯಕ್ರಮಗಳಿಂದ ಬಂದ ಹಣದಲ್ಲಿ ಮನೆ ಕಟ್ಟಲು ಸಜ್ಜಾದ ಗಿಲ್ಲಿ ತನ್ನದೇ ಆದ ಸ್ವಂತ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡೋಕ್ಕೆ ಒಂದು ಕೈಯನ್ನು ಹಾಕಿದ್ದಾರಂತೆ. ಸೊ ಇದ್ರ ಬಗ್ಗೆ ಯಾವ ಬಿಸ್ನೆಸ್, ಸೊ ಅಷ್ಟಕ್ಕೂ ಏನನ್ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ, ಮನೆಯನ್ನು ಕಟ್ತಾ ಇದ್ದಾರಾ, ಈ ಕಡೆ ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರಾ, ಇಷ್ಟೊಂದು ಹಣ ಇವರಿಗೆ ಎಲ್ಲಿಂದ ಬಂತು, ಸೊ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಂಡು ಬರೋಣ ಬನ್ನಿ. ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ತಡ ಯಾಕೆ ಮಾಡೋದು, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗಿಲ್ಲಿ ಅವರಿಗೆ ಇಷ್ಟೊಂದು ಹಣ ಎಲ್ಲಿಂದ ಬಂತು? ಸೊ ಫಸ್ಟ್ ಆಫ್ ಆಲ್ ಎಲ್ಲರ ತಲೆಯಲ್ಲಿ ಮೂಡೋದು ಇದೇ ಕ್ವೆಶನ್, ಇಷ್ಟೊಂದು ಹಣ ಎಲ್ಲಿಂದ ಬಂತು, ಇವರು ತುಂಬಾನೇ ಬಡವರು ಇದ್ರು ಅಂತಕ್ಕಂಥದ್ದು ನಮ್ಮೆಲ್ಲರ ತಲೆಯಲ್ಲೂ ಬರುತ್ತವೆ. ಕೇವಲ ಬಿಗ್ ಬಾಸ್ ನಿಂದ ಬಂದಿರೋದು 50 ಲಕ್ಷ, ಅದರಲ್ಲೂ ಟ್ಯಾಕ್ಸ್ ಕಟ್ ಆಗಿ ಕೇವಲ ಬಂದಿರೋದು 35 ಲಕ್ಷ. ಸೊ 15 ಲಕ್ಷ ಟ್ಯಾಕ್ಸ್ ಕಟ್ ಆಗಿದೆ. ಇಷ್ಟೊಂದು ಹಣ ಎಲ್ಲಿಂದ ಬಂತು ಇವರಿಗೆ? ಬಿಸ್ನೆಸ್ ಸ್ಟಾರ್ಟ್ ಮಾಡುವಷ್ಟು ಹಣ ಎಲ್ಲಿಂದ ಬಂತು, ಹಾಗೆ ಮನೆ ಕಟ್ಟುವಷ್ಟು ಹಣ ಎಲ್ಲಿಂದ ಬಂತು ಅನ್ನೋದು ಎಲ್ಲರ ತಲೆಯಲ್ಲಿ ಪ್ರಶ್ನೆಗಳು ಮೂಡುತ್ತವೆ. ಸೊ ಇದ್ರ ಬಗ್ಗೆ ನೋಡೋದಾದ್ರೆ ಖಂಡಿತವಾಗ್ಲೂ ಇದು ಒಂದು ಅಚ್ಚರಿ ವಿಚಾರ ಆದ್ರೂ ಕೂಡ ಇದು ಸರಳ ಸುಲಭ ಅಂತಕ್ಕಂಥದ್ದನ್ನ ನಾನು ಇಲ್ಲಿ ಹೇಳ್ತೇನೆ. ಎಲ್ಲಿಂದ ಬಂತು ಇವರಿಗೆ ಹಣ ಅಂತ ತಿಳಿದುಕೊಳ್ಳೋದಾದ್ರೆ ಖಂಡಿತವಾಗ್ಲೂ ಗಿಲ್ಲಿ ಅವರು ಬಿಗ್ ಬಾಸ್ ನಲ್ಲಿ ಕೇವಲ ಗಳಿಸಿದ್ದು 35 ಲಕ್ಷ ಹಣ ಮಾತ್ರ. ಇನ್ನು ಮಿಕ್ಕಿದ್ದು ಎಲ್ಲಿಂದ ಗಳಿಸಿದ್ರು ಇವರು, ಇಷ್ಟೊಂದು ಹಣ ಎಲ್ಲಿಂದ ಬಂತು ಅಂತ ನೋಡೋದಾದ್ರೆ ಇವರು ಬಿಗ್ ಬಾಸ್ ಮುಗಿದಾದ ನಂತರ ಇವರು ಕೆಲವೊಂದಿಷ್ಟು ಕಾರ್ಯಕ್ರಮಗಳನ್ನು ಅಟೆಂಡ್ ಮಾಡಿದ್ದಾರೆ. ದಿನಕ್ಕೆ 4 ರಿಂದ 5 ಕಾರ್ಯಕ್ರಮಗಳನ್ನು ಅಟೆಂಡ್ ಮಾಡಿದ್ದಾರೆ. ಒಂದು ಕಾರ್ಯಕ್ರಮಗಳಿಗೆ 60 ರಿಂದ 70 ಸಾವಿರ ಹಣವನ್ನ ಇವರು ಚಾರ್ಜ್ ಮಾಡ್ತಾರೆ. ಇವರು ಖಂಡಿತವಾಗ್ಲೂ ಸತತ 3 ರಿಂದ 4 ತಿಂಗಳ ಕಾಲ ಒಂದು ಸತತವಾಗಿ ಕಾರ್ಯಕ್ರಮಗಳಿಗೆ ಅಟೆಂಡ್ ಅನ್ನ ಆಗಿದ್ದಾರೆ. ದಿನಕ್ಕೆ 4 ಕಾರ್ಯಕ್ರಮಗಳಂದ್ರೂ ಕೂಡ ದಿನಕ್ಕೆ 2 ಲಕ್ಷ ಹಣ ಇವರಿಗೆ ಕೈ ಸೇರುತ್ತೆ. ಇನ್ನು 2 ಲಕ್ಷ ಅಂದ್ರೆ ತಿಂಗಳಿಗೆ ಒಂದು 60 ಲಕ್ಷ ಹಣವನ್ನ ಕೈ ಸೇರುತ್ತೆ. ಕಂಟಿನ್ಯೂ 4 ತಿಂಗಳುಗಳ ಕಾಲ ಇವರು ಒಂದು ಕಾರ್ಯಕ್ರಮಗಳಿಗೆ ಅಟೆಂಡ್ ಅನ್ನ ಆಗಿದ್ದಾರೆ. ಸೊ ಒಂದು ತಿಂಗಳಿಗೆ 50 ಲಕ್ಷ ಹಿಡಿದ್ರು ಕೂಡ ಒಂದು 4 ತಿಂಗಳಿಗೆ ಇವರು 2 ಕೋಟಿ ಹಣವನ್ನ ಗಳಿಸಿದ್ದಾರೆ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ನೋಡಬಹುದು. ಯಾಕಪ್ಪ ಅಂತಂದ್ರೆ ಬಿಗ್ ಬಾಸ್ ಮುಗಿದ ಒಂದು ಕೆಲವು ದಿನಗಳ ಕಾಲ ಇವರು ಕಂಟಿನ್ಯೂ ಆಗಿ ಒಂದು ಕಾರ್ಯಕ್ರಮಗಳಿಗೆ ಅಟೆಂಡ್ ಆಗಿದ್ದಾರೆ. ಸೊ ಯಾವುದೇ ಕಾರ್ಯಕ್ರಮಗಳನ್ನು ಎಲ್ಲೂ ಕೂಡ ಮಿಸ್ ಮಾಡ್ಕೊಂಡಿಲ್ಲ. ನಾನು ಅಭಿಮಾನಿಗಳೊಂದಿಗೆ ಇರಬೇಕು, ಈ ಅಭಿಮಾನ ಪ್ರೀತಿ ನನಗೆ ಮುಂದೆ ಸಿಗೋಲ್ಲ ಅಂತಕ್ಕಂಥ ಒಂದು ವಿಚಾರದಿಂದ ಎಲ್ಲ ಒಂದು ಕಾರ್ಯಕ್ರಮಗಳಿಗೆ ಅಟೆಂಡ್ ಆಗಿದ್ದಾರೆ. ಸೊ ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ಇವರಿಗೆ 60,000 ರಿಂದ 70,000 ಹಣವನ್ನ ಪಡೆದಿದ್ದಾರೆ. ಇದು ಖಂಡಿತವಾಗ್ಲೂ ಶತಸಿದ್ಧ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಹೇಳ್ಬಹುದು. ಸೊ ಇಷ್ಟೊಂದು ಹಣವನ್ನ ಇವರು ಪಡೆದಿದ್ದಾರೆ. ಇದಾದ ನಂತರ ಇನ್ನಷ್ಟು ಹಣ ಇವರಿಗೆ ಎಲ್ಲಿಂದ ಬಂತು ಅಂತ ನೋಡೋದಾದ್ರೆ ಇವರು ಕೆಲವೊಂದಿಷ್ಟು ಪ್ರಮೋಷನ್ಗಳನ್ನ ಮಾಡಿದ್ದಾರೆ. ಕೆಲವೊಂದಿಷ್ಟು ಬಟ್ಟೆ ಅಂಗಡಿಗಳಾಗಿರ್ಬೋದು, ಹಾಗೆ ಕೆಲವೊಂದಿಷ್ಟು ಜ್ಯುವೆಲರಿ ಶಾಪ್ಗಳಾಗಿರ್ಬೋದು, ಅದರಿಂದ ಕೂಡ ಇವರಿಗೆ 2 ರಿಂದ 3 ಲಕ್ಷ ಪರ್ ಪ್ರಮೋಷನ್ಗೆ ಬಂದಿರುತ್ತೆ. ಸೊ ಈಗ ಸೋಷಿಯಲ್ ಮೀಡಿಯಾದಲ್ಲೇ ನಾವು ನೋಡ್ಬೋದು, ಕೆಲವೊಂದಿಷ್ಟು ಇನ್ಸ್ಟಾಗ್ರಾಮ್ ಖಾತೆಗಳಲ್ಲಿ ಕೇವಲ 1 ಲಕ್ಷ ಫಾಲೋವರ್ಸ್ ಇದ್ರೆ ಕೂಡ ಇವರಿಗೆ ಎಷ್ಟು ಹಣ ಬರುತ್ತೆ ಅಪ್ಪ ಅಂತಂದ್ರೆ ಒಂದು ಪ್ರಮೋಷನ್ಗೆ 70 ರಿಂದ 80 ಸಾವಿರ ಹಣವನ್ನ ಚಾರ್ಜ್ ಮಾಡ್ತಾರೆ. ಸೊ ಅಂತದ್ರಲ್ಲಿ ಗಿಲ್ಲಿ ಅವರಿಗೆ ಒಂದು 2.2 ಮಿಲಿಯನ್ ಅಂದ್ರೆ 22 ಲಕ್ಷ ಒಂದು ಫಾಲೋವರ್ಸ್ ಗಳನ್ನ ಹೊಂದಿರುವಂತ ಗಿಲ್ಲಿ ಒಂದು ಪ್ರಮೋಷನ್ಗೆ 3 ರಿಂದ 4 ಲಕ್ಷ ಹಣವನ್ನು ಖಂಡಿತವಾಗ್ಲೂ ಚಾರ್ಜ್ ಮಾಡ್ತಾರೆ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ನೋಡ್ಬೋದು. ನಾವು 2 ರಿಂದ 3 ಲಕ್ಷ ಹಿಡಿಯೋದು ಬೇಡ, ಖಂಡಿತವಾಗ್ಲೂ 1 ಲಕ್ಷವನ್ನ ಹಿಡಿಯೋಣ. 1 ಲಕ್ಷ ಹಿಡಿದ್ರು ಕೂಡ ತಿಂಗಳಿಗೆ ಕಂಟಿನ್ಯೂ ಇಲ್ಲ ಅಂದ್ರೂ ಕೂಡ ಒಂದು 10 ಪ್ರಮೋಷನ್ ಆದ್ರೂ ಮಾಡಿದ್ದಾರೆ. ಇದು ಕೂಡ ಒಂದು 10 ಲಕ್ಷದವರೆಗೆ ಹಣವನ್ನ ಇವರಿಗೆ ಬರುತ್ತೆ. ಇನ್ನು ಹಲವಾರು ಒಂದು ಬ್ರಾಂಡೆಡ್ ಪ್ರಮೋಷನ್ಗಳನ್ನ ಮಾಡೋದ್ರ ಮೂಲಕ ಇವರು ಹಲವಾರು ರೀತಿಯ ಹಣವನ್ನು ಗಳಿಸ್ತಾರೆ. ಇದೇ ಒಂದು ಹಣದಲ್ಲಿ ಒಂದು ಮನೆಯನ್ನ ಕಟ್ಟೋಕೆ ಸಿದ್ಧರಾಗಿದ್ದಾರೆ ಅಂತಕ್ಕಂಥ ಸುದ್ದಿಗಳು ಒಂದು ಹರಡ್ತಾ ಇವೆ. ಸೊ ಮನೆಯನ್ನ ಕಟ್ಟುತ್ತಿದ್ದಾರೆ, ಒಂದು 3 ಅಂತಸ್ತಿನ ಒಂದು ಮನೆಯನ್ನ ಕಟ್ತಿದ್ದಾರೆ ಅಂತಕ್ಕಂಥ ಸುದ್ದಿಗಳು ಹರಡ್ ಬರ್ತಾ ಇವೆ. ಇನ್ನು ಒಂದು ಬಿಸ್ನೆಸ್ ಅನ್ನ ಕೂಡ ಸ್ಟಾರ್ಟ್ ಮಾಡ್ತಿದ್ದಾರಂತೆ. ಸೊ ಯಾವ ಬಿಸ್ನೆಸ್ ಅಂತಕ್ಕಂಥದ್ದನ್ನ ನೋಡೋದಿದ್ರೆ ಇವರು ಒಂದು ಬಟ್ಟೆ ಅಂಗಡಿಯನ್ನ ಸ್ಟಾರ್ಟ್ ಮಾಡುವಂತ ಒಂದು ಪ್ಲಾನ್ ಅಲ್ಲಿ ಇದ್ದಾರೆ ಅಂತೆ. ಸೊ ಬಟ್ಟೆಯ ಬಿಸ್ನೆಸ್ ಅಂದ್ರೆ ಒಂದು ಟೆಕ್ಸ್ಟೈಲ್ ನ ಮಳಿಗೆ ರೀತಿಯಲ್ಲಿ ಒಂದು ಸ್ಟಾರ್ಟ್ ಮಾಡುವಂತ ಒಂದು ವಿಚಾರದಲ್ಲಿ ಇದ್ದಾರಂತೆ. ಅದೇ ರೀತಿಯ ತನ್ನ ನಿರ್ದೇಶನದ ಕನಸನ್ನು ಕೂಡ ಕಾಣ್ತಿದ್ದಾರಂತೆ. ಸೊ ಬಟ್ಟೆ ಅಂಗಡಿಯ ಒಂದು ಶಾಪ್ ಅನ್ನ ಓಪನ್ ಮಾಡಿ ಅವರ ಒಂದು ಫ್ಯಾಮಿಲಿಗೆ ಬಿಟ್ಕೊಡೋಕೆ, ಅದನ್ನ ಫ್ಯಾಮಿಲಿಗೆ ನಡೆಸೋಕೆ ಒಂದು ಬಿಟ್ಕೊಡುವಂತ ವಿಚಾರದಲ್ಲಿ ಇವರು ಇದ್ದಾರಂತೆ. ಕೆಲವೊಂದಿಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವೈರಲ್ ಆಗ್ತಾ ಇವೆ. ಸೊ ಈ ರೀತಿಯಾದ ಮಾತುಗಳು ನಮಗೆ ಕೆಲವು ಮೂಲಗಳಿಂದ ತಿಳಿದು ಬಂದಿದೆ. ಸೊ ಆ ಬಟ್ಟೆ ಅಂಗಡಿಯನ್ನ ತಮ್ಮ ಫ್ಯಾಮಿಲಿಗೆ ಬಿಟ್ಬಿಟ್ಟು ತಾವು ಒಂದು ನಿರ್ದೇಶನದ ಒಂದು ಹತ್ತತ್ರ ಬಂದು ಸೊ ತಾವು ನಿರ್ದೇಶನದ ಫೀಲ್ಡ್ ಅಲ್ಲಿ ಒಂದು ಸಾಧನೆಯನ್ನ ಮಾಡ್ಬೇಕಂತ ಒಂದು ಯೋಚನೆಯನ್ನ ಮಾಡಿದ್ದಾರೆ ಅಂತಕ್ಕಂಥ ಸುದ್ದಿಗಳು ಎಲ್ಲೆಡೆ ಹರಡ್ತಾ ಇವೆ. ಇದ್ರ ಬಗ್ಗೆ ನಿಮ್ಗೆ ಏನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ. ಇವರು ನಿಜವಾಗ್ಲೂ ಒಂದು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ತಾರಾ ಅಥವಾ ನಿರ್ದೇಶನಕ್ಕೆ ಒಂದು ಒತ್ತನ್ನ ಜಾಸ್ತಿ ಕೊಡ್ತಾರಾ? ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನನ್ನೋದನ್ನ ಕಮೆಂಟ್ ಮಾಡಿ.